ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಿಮಗೀಗ ಆಲ್ರೆಡಿ ನಾವು PUC ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರೈಟ್ ಲೈನ್ ಚಾಪ್ಟರ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಕ್ಲಾಸಸ್ಸಲ್ಲಿ. ಈಗ ಅದು ಕಂಟಿನ್ಯೂ ಪಾರ್ಟ್ ಆಗಿ ನಿಮಗೆ ಲಾಸ್ಟ್ ಕ್ಲಾಸಸ್ಸಲ್ಲಿ ಏನು ಹೇಳಿದ್ವೋ ಅದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ನ ಮಾಡ್ತಾ ಹೋಗೋಣ. ಓಕೆ, ಅದರಲ್ಲಿ ಹೇಳಿರ್ತಕ್ಕಂಥ ಕಾನ್ಸೆಪ್ಟ್ ನಿಮಗೆ PUC ಸ್ಟ್ರೈಟ್ ಲೈನಲ್ಲಿ ಬರ್ತಕ್ಕಂಥವು ಸ್ಟಾರ್ಟಿಂಗಿಂದ ಹೇಳಿದ್ವಿ. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಫಾರ್ಮುಲಾ ಹೇಳಿದ್ವಿ. ನೆಕ್ಸ್ಟು ಸೆಕ್ಷನ್ ಫಾರ್ಮುಲಾ ಹೇಳಿದ್ದೆ, ಮಿಡ್ ಪಾಯಿಂಟ್ ಫಾರ್ಮುಲಾ ಹೇಳಿದ್ದೆ, ಏರಿಯಾ ಆಫ್ ಟ್ರಯಾಂಗಲ್ಲು, ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ಲು ಫಾರ್ಮುಲಾ ಗೊತ್ತಿದೆ. ಅದಾದಮೇಲೆ ಸ್ಲೋಪ್ ಆಫ್ ಎ ಲೈನ್ ಅಂತ ಗೊತ್ತಿದೆ ನಿಮಗೆ. ಸ್ಲೋಪ್ ಆಫ್ ಎ ಲೈನ್ ಅಂದರೆ ಸ್ಲೋಪ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಆನ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಥೀಟಾ ವಿತ್ ದಿ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್, ದೆನ್ ಸ್ಲೋಪ್ ಈಸ್ ಟ್ಯಾನ್ ಥೀಟಾ. ಆ ಸ್ಲೋಪ್ ಆಫ್ ಎ ಲೈನ್ ಏನಾಗಿರುತ್ತೆ ಅಂತ ಹೇಳಿದ್ವಿ ನಾವು. ಆಂಗಲ್ ಆಫ್ ಇನ್ಕ್ಲಿನೇಷನ್ ಇದ್ದರೆ ಟ್ಯಾನ್ ಥೀಟಾ ಆಗಿರುತ್ತೆ. ನೆಕ್ಸ್ಟು the slope of a line passing through given 2 point, slope of a line passing through given 2 points x1 y1 and x2 y2 is given by slope m is equal to y2 minus y1 divided by x2 minus x1 ಆಗಿರುತ್ತೆ. ಅದು ಯಾವುದು? ಸ್ಲೋಪ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಗಿವನ್ 2 ಪಾಯಿಂಟ್ಸ್ ಗೆ. ಓಕೆ, ನೆಕ್ಸ್ಟ್ ಸ್ಲೋಪ್ ಆಫ್ ಎ ಲೈನ್ ಗೊತ್ತಾದ್ಮೇಲೆ ನಿಮಗೆ ಕಂಡೀಷನ್ಸ್ನ ನೋಡ್ತಾ ಹೋಗ್ತೀವಿ. ಒಂದೊಂದೇ 2 ಲೈನ್ಸು ಪ್ಯಾರಲಲ್ ಆಗಿದ್ರೆ ಅವುಗಳ ಸ್ಲೋಪ್ಸ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. 2 lines are parallel if their slopes are equal, that is denoted by m1 is equal to m2 ಅಂತ ಹೇಳ್ತೀವಿ. ಸ್ಲೋಪ್ಸ್ ಆರ್ ಯೂಶಲಿ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ m ಅಂತ ಯೂಸ್ ಮಾಡ್ತೀವಿ. ಅದನ್ನ ಸ್ಲೋಪ್ನ ಡಿನೋಟ್ ಮಾಡೋಕ್ಕೆ m ಲೆಟರ್ ಅಂತ ಯೂಸ್ ಮಾಡ್ತೀವಿ. ಸೊ ಹಾಗಾದರೆ ಎರಡು ಲೈನ್ ಪ್ಯಾರಲಲ್ ಆಗಿದ್ರೆ ಸ್ಲೋಪ್ಸ್ ಆರ್ ಈಕ್ವಲ್, m1 is equal to m2. if 2 lines are perpendicular ಆಗಿದ್ರೆ, if 2 lines are perpendicular, if the slopes of product is equal to -1, that is denoted by m1 into m2 is equal to -1 ಆಗಿರುತ್ತೆ. ಅದ್ಯಾವುದು? 2 lines are perpendicular ಆಗಿದ್ದಾಗ. ನೆಕ್ಸ್ಟ್ ಇನ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ನಿಮಗೆ ಏನಿದೆ? 3 points are collinear. 3 points are collinear. ಕ್ವಶನ್ಸ್ ಹಿಂಗೆ ಕೇಳ್ಬಿಡ್ತಾರೆ, ವಿತೌಟ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಹೌ ಟು ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಅಂದರೆ ನೀವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಗೊತ್ತಿದೆ, ಪಾಯಿಂಟ್ಸ್ ಆರ್ 3 points are ಲೈಸ್ ಆನ್ ಎ ಲೈನ್ ಅಂದರೆ ಕೊಲಿನಿಯರ್ ಅಂತ ಕ್ಲಿಯರ್ ಇದ್ರ. ಬಟ್ ವಿತೌಟ್ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ದೆನ್ ವಿ ಹ್ಯಾವ್ ಟು ಯೂಸ್ ಎ ಸ್ಲೋಪ್ ಆಫ್ ಎ ಲೈನ್ಸ್ ಯೂಸ್ ಮಾಡ್ಬೋದು ನಾವು. ಅವಾಗ ಏನಾಗುತ್ತೆ? ಒಂದೇ ಲೈನ್ ಮೇಲೆ 3 ಪಾಯಿಂಟ್ ಇದ್ದರೆ ಸ್ಲೋಪ್ ಆಫ್ ಎ ಬಿ, ಸ್ಲೋಪ್ ಆಫ್ ಬಿ ಸಿ, ಸ್ಲೋಪ್ ಆಫ್ ಎ ಸಿ ಇಸ್ ಈಕ್ವಲ್ ಟು 3 ಈಕ್ವಲ್ ಆಗ್ತವೆ. ಅವಾಗ ನಾವು ಏನು ಹೇಳ್ಬೋದು? ಎ ಬಿ ಸಿ ಆರ್ ಕೊಲಿನಿಯರ್. ಇದು ಕೂಡ ನೆನಪಿದೆ ನಿಮಗೆ. ನೆಕ್ಸ್ಟ್ ಇದಾದಮೇಲೆ ಆಂಗಲ್ ಬಿಟ್ವೀನ್ 2 lines ಅಂತ ಹೇಳಿದ್ದೀವಿ. ಆಂಗಲ್ ಬಿಟ್ವೀನ್ 2 lines, ಇಫ್ ದ ಲೈನಿಗೆ ಸ್ಲೋಪ್ m1 ಆಗಿರುತ್ತೆ, ಅನದರ್ ಲೈನಿಗೆ ಸ್ಲೋಪ್ m2 ಆಗಿರುತ್ತೆ. ಲೆಟ್ ಬಿ ದ ಗಿವನ್ 2 ನಾನ್ ವರ್ಟಿಕಲ್ ಲೈನ್ಸ್, L1 and L2 ಬಿ ದ 2 ನಾನ್ ವರ್ಟಿಕಲ್ ಲೈನ್ಸ್ ವಿತ್ ಸ್ಲೋಪ್ಸ್ m1 and m2 ರೆಸ್ಪೆಕ್ಟಿವ್ಲಿ. ದೆನ್ ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳಿದ್ರೆ ನಿಮಗೆ tan theta is equal to mod m2 minus m1 divided by 1 plus m1 into m2. ಸೊ ಅಲ್ಲಿಗೆ ಮಾಡ್ಯುಲಸ್ ಆಫ್ theta is positive, acute, theta is negative, ಅಬ್ಟ್ಯೂಸ್ ಆಂಗಲ್ ಆಗಿರುತ್ತೆ. ಸೊ ಅದನ್ನ ನಾವು ಅಬ್ಟ್ಯೂಸ್ ಆಂಗಲ್ ಪೈ ಇಸ್ ಈಕ್ವಲ್ ಟು 180 ಮೈನಸ್ ಥೀಟಾ ಅಂತ ಬರಿತೀವಿ. ಇದಿಷ್ಟು ಕಾನ್ಸೆಪ್ಟನ್ನು ನಿಮಗೆ ಲಾಸ್ಟ್ ಕ್ಲಾಸಸ್ಸಲ್ಲಿ ಹೇಳಿದ್ದೆ. ಈಗ ಇದ್ರ ಮೇಲೆ ಪ್ರಾಬ್ಲಮ್ಸ್ ಒಂದೊಂದೇ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಬನ್ನಿ. ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ ಪಾಸಿಂಗ್ ಫ್ರಮ್ ದ ಪಾಯಿಂಟ್ಸ್. ಫೈಂಡ್ the slope of a line, find the slope of a line passing through the points, passing through the points, passing through the points. Find the slope of a line passing through the points 3, -2 and -1, 4. 3, -2 and -1, 4. ಓಕೆ, ಏನು ಕೇಳಿದರೆ ಇದು 1 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ. ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಯಾವುದು? 3, -2 and -1, 4 ಇದೆ. ಓಕೆ, ಇದು ಸೊಲ್ಯೂಷನ್ಸ್ ಅಂತ ತಗೊಂಡ್ರೆ ನಾವು ಈ ರೀತಿ ಫಾರ್ಮುಲಾ ಇದೆ. ಫಸ್ಟ್ ಏನಿದೆ? ದ ಸ್ಲೋಪ್ ಆಫ್ ಎ ಲೈನ್, ಸ್ಲೋಪ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್, ಸ್ಲೋಪ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್, passing through the point, passing through the point ಏನಿದೆ? 3, -2 and -1, 4 ಇದೆ. Here the point is treated as x1 y1 and which is x2 y2. Okay, the slope of a line passing through the point 3, -2 and -1, 4 is given by
is given by, you know that the formula slope of a line passing through given 2 points x1 y1 and x2 y2 is given by m is equal to, slopes are usually denoted by small letter m is equal to y2 minus y1 divided by x2 minus x1, hence m is equal to, here the value of y2 is here given by 4 and y1 is minus 2, minus into minus plus 2 divided by x2 minus x1 minus 1 minus 3, that is equal to 6 divided by minus 4. 2 2s are 2 3s are, the slope m is equal to minus 3 by 2. Then we get the slope m is equal to minus 3 by 2, which is 1 marks question. 1 marks question. So find the slope of a line passing through the point and the formula m is equal to y2 minus y1 divided by x2 minus x1 ಆಗಿರುತ್ತೆ. Given point is treated as first point x1 y1 and another one point x2 y2. x1 y1 x2 y2 a formula values na replace ಮಾಡಿದ್ರೆ we get that is the slope of a line passing through given 2 points. Okay, next one questions ನೋಡ್ತಾ ಬನ್ನಿ. Yes, find the slope of a line passing through the point 3 comma minus 2 and 3 comma 4, 3 comma minus 2 and 3 comma 4 like this. Okay, next one question says the slope of a line passing through the point 3 comma minus 2 and 3 comma 4, value ಮಾತ್ರ ಚೇಂಜ್ ಮಾಡ್ತಾ ಇದೀನಿ ಗೊತ್ತಾಗುತ್ತೆ ನಿಮಗೆ. 3 comma 4, then is it is same value. Yes, y2 minus y1, y2 value ಏನಿದೆ ನೋಡಿ, yes 4 ಇದೆ, y2 minus y1, 4 minus of minus plus 2 divided by x2 minus x1, 3 minus 3. So m is equal to, as 4 plus 2 6 divided by 0, then which is equal to what? Infinity. And not defined. Now really anything by 0 not defined. Infinity. Related now, slope is not defined. Slope is not defined in the sense the line passing through ಏನಾಗಿರುತ್ತೆ, parallel to y axis, is taken as x axis which is y axis and the point x1 value ನೋಡಿ ಏನಿದೆ 3 ಇದೆ and the point ಇಲ್ಲಿ y2 value ನೋಡಿ x2 value ನೋಡಿ ಅದು ಕೂಡ ಏನಿದೆ ಡಿಸ್ಟೆನ್ಸ್ 3 ನೇ ಇದೆ. ಎರಡು ಡಿಸ್ಟೆನ್ಸ್ ಏನಾಗಿದೆ 3 ಆಗಿದೆ, ಬಟ್ ಬೇರೆ ಆಗಿರತಕ್ಕಂತ ಪಾಯಿಂಟ್ ಬೇರೆ. ಸೊ ಹಾಗಾದ್ರೆ ನಮಗೆ ಏನಾಗಿರುತ್ತೆ ಲೈನ್ parallel to y axis ಆಗಿದೆ ಅಂದ್ರೆ ಅಲ್ಲಿಗೆ ಅದೇನ ಸ್ಲೋಪ್ ನಾಟ್ ಡಿಫೈನ್ಡ್. ಇದನ್ನ ಸರಿ ಬರಲೇಬೇಕು ಅಂತ ಏನಿಲ್ಲ, ನಾನು ಸುಮ್ಮನೆ ಯಾಕೆ ಹೇಳ್ತೀನಿ ಅಂದ್ರೆ ನಿಮಗೆ ನಿನ್ನೆ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದೆ ನಾನು, parallel to y axis ಆದ್ರೆ ಸ್ಲೋಪ್ ನಾಟ್ ಡಿಫೈನ್ಡ್. ದ ಲೈನ್ parallel to x axis ಆಗಿದ್ರೆ, ಅಥವಾ x axis ಗೆ ಸ್ಲೋಪ್ ಆಗಿದ್ರೆ ಸ್ಲೋಪ್ 0 ಆಗಿರುತ್ತೆ ಯೂಶುವಲಿ, ನಿಮಗೆ ಗೊತ್ತಿರುತ್ತೆ. So m is equal to 4 plus 2 6 divided by 0. Anything by 0 not defined, but we know that 0 by anything 0. So m is equal to 6 by 0, that is equal to not defined. Okay, next one questions. Next one ನೋಡ್ತಾ ಬನ್ನಿ. Find the slope of a line passing through the point 3 comma minus 2 and 7 comma minus 2. 3 comma minus 2 and 7 comma minus 2. 7 comma minus 2, yes, 7 comma minus 2 ಇದೆ ನೋಡಿ. Okay, next question ಏನಿದೆ ನೋಡಿ, find slope of a line passing through the point 3 comma minus 2 and 7 comma minus 2 ಇದೆ, which is what 7 comma minus 2. Okay, ಹಾಗಾದ್ರೆ slope m is equal to y2 minus y1 divided by x2 minus x1. The value of y2 is here minus 2 and y1 is minus 2, minus into minus plus 2 divided by x2 minus x1 7 minus 3. So x2 minus x1 value 7 minus 3. M is equal to minus 2 plus 2 we get 0 divided by 4. You know that 0 by anything 0. That is what? 0 by anything 0. So here m is equal to 0 by 4 is equal to 0. 0 by anything 0. That is slope is 0. We know that the line parallel to x axis. The line passing through the point which is what? Parallel to x axis. ಹಾಗಾದ್ರೆ ಸರ್ ನಮ್ಮ ಲೈನ್ ಮತ್ತೆ x axis ಮೇಲೆ ಬಂದ್ಬಿಡುತ್ತೆ. ಏನು ಡ್ರಾ ಮಾಡ್ಕೊಂಡ್ರೆ ಇಲ್ಲಿ ಸರ್ ಡಿಸ್ಟೆನ್ಸ್ y axis ಮೇಲೆ -2 ಇದೆ, -2 ಇದೆ, -2 3 ಅಂತ ಪಾಯಿಂಟ್ ಇಲ್ಲಿ ಬರುತ್ತೆ, -2 3 ಅಂಡ್ ಸೇಮ್ ಡಿಸ್ಟೆನ್ಸ್ ಅಲ್ಲಿ -2 7 ಅಂತ ಪಾಯಿಂಟ್ ಇಲ್ಲಿ ಬರುತ್ತೆ. ನಮ್ಮ ಲೈನ್ ಈ ರೀತಿ ಪಾಸ್ ಆಗಿರುತ್ತೆ. ಹಾಗಾದ್ರೆ ಲೈನ್ ಏನಾಯ್ತು parallel to x axis, which is what? Parallel to x axis. Then slope is what? 0. Okay, next one.
Find the slope of a line. Find the slope of a line. ನೀವು ಒಂದು ಇದೇ ತರ ಪ್ರಾಬ್ಲಮ್ ಮಾಡಿ find the slope of a line passing through the point. Passing through the point ಇದು ನಿಮಗೆ ಕೊಡ್ತಾ ಇರೋದು ನಮ್ಮ ಪ್ರಾಬ್ಲಮ್ಸ್. Find the slope of a line passing through the point 4, -6 and 3, -2. 3, -2 ಇದೆ. ಅವೆರಡನ್ನು ಕೂಡ ರಿವೈಸ್ ಮಾಡಿ find the slope of a line passing through the point ವರ್ಕ್ ಮಾಡಿ. ಓಕೆ, ನೆಕ್ಸ್ಟ್ ಒನ್. Find the slope of a line which makes an angle of inclination 60 degree with the positive direction of x-axis. ಸರ್ ಏನು ಹೇಳಿದ್ದಾರೆ? ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ ವಿಚ್ ಮೇಕ್ಸ್ an angle of inclination 60 degree. Angle of inclination which is what? 60 degree with the positive direction of x-axis. So here ನೋಡಿ ಇಲ್ಲಿ angle of inclination ಎಷ್ಟು ಕೊಟ್ಟಿದ್ದಾನೆ ಅಂತ ಅವನು 60 degree ಅಂತ ಹೇಳ್ಬಿಟ್ಟಿದ್ದಾನೆ. angle of inclination with the positive direction of x-axis. So ಇಲ್ಲಿ angle of inclination ನಾನು ತಗೊಂಡಿರೋದು ಎಷ್ಟು ಡಿಗ್ರಿ? 60 degree ತಗೊಂಡಿದ್ದೀನಿ. ಹಾಗಾದ್ರೆ ಈ ಲೈನಿನ ಸ್ಲೋಪ್ ಏನು ಬರುತ್ತೆ? ಇಲ್ಲಿ ನಮಗೆ angle of inclination ಅಂತ that is what? theta. angle of inclination ಗೊತ್ತು theta. ಹಾಗಾದ್ರೆ ನಮಗೆ slope of a line which makes angle of inclination what? 60 degree. That is what? Theta. Therefore, then the slope of a line is what? M is equal to, we know that, tan theta. M is equal to what? Tan theta. M is equal to ಏನಾಗಿರುತ್ತೆ ನಮಗೆ? Tan theta. So then M is equal to tan theta here, tan 60 degree. M is equal to tan 60 degree value, you know that, √3. Then the slope of a line is √3. Angle of inclination ಕೊಟ್ಟರೆ ನಿಮಗೆ ಸ್ಲೋಪ್ ಏನಾಗಿರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ಸ್ ನೀವು ಇದನ್ನ ಈ ತರ ನೀವು ಒಂದು ಹೋಮ್ವರ್ಕ್ ಮಾಡಿ. Find the slope of a line which makes an angle of inclination 30 degree. Angle of inclination 30 degree with the positive direction of x-axis. ಅದಕ್ಕೆ ಸ್ಲೋಪ್ ಫೈಂಡ್ ಔಟ್ ಮಾಡಿ. 30 degree 60 degree ನಾವು ಮಾಡಿದ್ವಿ. ಸೇಮ್ ಪ್ರೊಸೀಜರ್ ಅಲ್ಲಿ 30 degree ನೀವು ಒಂದು ಪ್ರಾಕ್ಟೀಸ್ ಮಾಡಿ. ನೋಡಿ, ಈ ರೀತಿ ಪ್ರಾಕ್ಟೀಸ್ ಮಾಡಿ ಅಂತ ಹೋಮ್ವರ್ಕ್ ಕೊಟ್ಟಿರೋ ಕ್ವೆಶ್ಚನ್ಸ್ ನ ನೀವು ಬಿಡಬೇಡಿ. ಈಗ ಏನು ಪ್ರಾಬ್ಲಮ್ ಬರೋದು ಸಾಲ್ವ್ ಮಾಡ್ತಾರೋ ಅದ್ರ ನೆಕ್ಸ್ಟ್ ಪ್ರಾಬ್ಲಮ್ ನ ನೀವು ಪಾಸ್ ಮಾಡಿ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡ್ತಾ ಬನ್ನಿ ಏನಿದೆ ಅಂತ. ದ ಬೇಸ್ ಆಫ್ ಆನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಟ್ರಯಾಂಗಲ್ ಸಿಂಬಲ್ ಬರ್ತೀನಿ, ಅಲ್ಲಿ ಬೇಕಾದ್ರೆ ಬೋರ್ಡ್ ಅಲ್ಲಿ ಟ್ರಯಾಂಗಲ್ ಅಂತ ಬರ್ತೀನಿ. ದ ಬೇಸ್ ಆಫ್ ಆನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ with side 2a lies along the y axis. side 2a ಆಗಿದೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬೇಸ್ along the y axis. ಹಾಗಾದ್ರೆ base of the equilateral triangle lies in which axis? Y axis. So base of the equilateral triangles along the y axis. Y axis means there is a base such that the midpoint of the base is at a base ಗೆ midpoint is at origin. origin ಹತ್ರ midpoint ಆಗುತ್ತೆ. So then find the vertices of a triangle. ಹಾಗಾದ್ರೆ ಟ್ರಯಾಂಗಲ್ ನ vertices ನ coordinates ಬೇಕು, vertices ಬೇಕು. Okay, ಅದನ್ನ ಫೈಂಡ್ ಔಟ್ ಮಾಡಿ. ಫಸ್ಟ್ ಅಕಾರ್ಡಿಂಗ್ ಟು ಪ್ರಾಬ್ಲಮ್ಸ್ we have to write the diagram. Yes, which is x axis, which is y axis and which is what? origin. ಸರ್ ಹಾಗಾದ್ರೆ ನಾನು ಇಲ್ಲಿ ಕನ್ಸಿಡರ್ ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊಲ್ಯೂಷನ್ಸ್ ಅಲ್ಲಿ ಇದೆ ಕನ್ಸಿಡರ್ ABC is a equilateral triangle. Is a equilateral triangle.
equilateral triangle. Consider ABC is a equilateral triangle. Consider ಮಾಡಿದೆ. ಸೊ ಹಾಗಾದ್ರೆ ಬೇಸ್ ನ ಇಲ್ಲಿ B ಮತ್ತೆ C ಅಂತ ಕೊಡ್ತಾ ಇದ್ದೀನಿ. B and C is the base of the equilateral triangle. Okay, ಇದನ್ನ ನಾನು ಬೇಸ್ ಅನ್ಕೊಂಡೆ. ಬೇಸ್ ಆಫ್ ದಿ equilateral triangle sides ನೋಡಿ. ಬೇಸ್ ಆಫ್ an equilateral triangle sides with 2a. ಹಾಗಾದ್ರೆ ಇದು ಏನಾಗಿರುತ್ತೆ ವ್ಯಾಲ್ಯೂ 2a ಆಗಿರುತ್ತೆ. BC ವ್ಯಾಲ್ಯೂ ಎಷ್ಟು ನನಗೆ 2a. Lies along the y-axis. Base lies along the y-axis. Okay, such that the midpoint of the base BC ಆಗಿದೆ. midpoint of the base is at origin. So ಹಾಗಾದ್ರೆ ಇದು midpoint ಆದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಸೇಮ್ ಆಗಿರುತ್ತೆ. ಸೊ ಅವಾಗ ಅದರ ಡಿಸ್ಟೆನ್ಸ್ ಏನಾಗುತ್ತೆ a ಆಗುತ್ತೆ ಬಿಕಾಸ್ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ 2a ಆಗುತ್ತಾ. ಎಸ್ ಆಗಿ ಇಲ್ಲಿಂದ ಇಲ್ಲಿ ಪಾಯಿಂಟ್ ನಾನು a ಅನ್ಕೊಂಡೆ, ಇಲ್ಲಿಂದ ಇಲ್ಲಿ ಪಾಯಿಂಟ್ ನ a ಅನ್ಕೊಂಡೆ. ಸೊ ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ BC sides 2a, AB side also 2a, CA side also 2a. ಯಾಕೆ ಬಿಕಾಸ್ ಈಕ್ವಿಲೇಟರಲ್ ಟ್ರಯಾಂಗಲ್ 3 sides are equal. ಮೂರು ಸೈಡ್ಸ್ ಏನಾಗಿರುತ್ತೆ ನಮಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾದ್ರೆ ಇದು 2a ಡಿಸ್ಟೆನ್ಸ್, ಇದು 2a, ಇದು 2a. ಬಟ್ ಇಲ್ಲಿ OB ಡಿಸ್ಟೆನ್ಸ್ OA ಡಿಸ್ಟೆನ್ಸ್ ಬಿಕಾಸ್ ಆಫ್ A and A, ಬಿಕಾಸ್ ಆಫ್ ಇಷ್ಟೇ. ಯಾಕೆ ಮಿಡ್ ಪಾಯಿಂಟ್ ಆಫ್ BC is at origin. ಸೊ ಇದು ಮಿಡ್ ಪಾಯಿಂಟ್ ಆಯ್ತು, ಇట్లాಗೆ ಡಿಸ್ಟೆನ್ಸ್ ಏನಾಗಿರುತ್ತೆ ಸೇಮ್ ಆಗಿದೆ. ಓಕೆ, ಹಾಗಾದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗುತ್ತೆ. Hence therefore midpoint of BC is at origin. At what origin? That is OC is equal to A is equal to OB. OC value and OB value ಏನಾಗಿರುತ್ತೆ ನಮಗೆ A ಆಗಿರುತ್ತೆ. ಕ್ಲಿಯರ್ ಇದೆಯಲ್ವಾ? Hence therefore AC value ಏನಿದೆ ಇಲ್ಲಿ is also equal to 2A. AC value equal to 2A. Therefore right angle triangle formation ಆಗುತ್ತೆ. ಯಾವುದು? OAC is the right angle triangle by using Pythagoras theorem. According to Pythagoras, which is angle 90 degree, which is what? Hypotenuse side. Yes, square of the hypotenuse side AC square. Square of the hypotenuse side AC square is equal to AC square ನಾವು ಏನು ಬರೀತೀವಿ? OC square plus OA square. ಹಾಗಾದ್ರೆ AC ವ್ಯಾಲ್ಯೂ ಏನಿದೆ ಇಲ್ಲಿ ನೋಡಿ 2a given, ಅದರಲ್ಲೇ ಕೊಟ್ಟಿದ್ದಾನೆ 2a because of 2a whole square. And OC value distance ಏನಾಗುತ್ತೆ ನಮಗೆ a ಆಗುತ್ತೆ, that is what? A square. But OA distance value, that is what? OA square. So 2a square ಅಂತ ಹೇಳಿದ್ರೆ that is 4a square plus a square shifted over left side ಗೆ minus a square, that is equal to OA square. 4a square minus a square ಅಂದ್ರೆ 4a square ಅಲ್ಲಿ 1a square minus ಮಾಡಿ ರಿಮೈನಿಂಗ್ ಉಳಿಯೋದು only 3a square, that is equal to OA. ಹಾಗಾದ್ರೆ OA is equal to ಇಲ್ಲಿ ಬರಬೇಕು. This implies OA is equal to plus or minus square root of 3 into a. because root apply ಮಾಡಿದ್ರೆ root 3 ಗೆ apply ಆಗುತ್ತೆ, square root a cancel ಆಗುತ್ತೆ, only plus or minus root 3 into a. ಹಾಗಾದ್ರೆ ಏನಾಗಿ OA ಡಿಸ್ಟೆನ್ಸ್ ನಮಗೆ ಏನು ಸಿಕ್ತು? ಪಾಸಿಟಿವ್ ತಗೊಂಡ್ರೆ root 3 into a ಅಥವಾ a into root 3 ನ ಮಾಡ್ತೀವಿ. a into root 3. yes, a into root 3. ನೋಡಿ ಎಲ್ಲ ಡಿಸ್ಟೆನ್ಸ್ ಸಿಕ್ಕಿದೆ. ಈಗ ನನಗೆ ವರ್ಟಿಸಿಸ್ ಬೇಕು. ಸೊ ವರ್ಟಿಸಿಸ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನು ನಮಗೆ a ಡಿಸ್ಟೆನ್ಸ್. ಬಟ್ ಯಾವ ಆಕ್ಸಿಸ್ ಮೇಲೆ ಇದೆ? y ಡ್ಯಾಶ್ ಆಕ್ಸಿಸ್. y ಡ್ಯಾಶ್ ಅಂದ್ರೆ ನೆಗೆಟಿವ್ ಆಗಿರೋದ್ರಿಂದ ಪಾಯಿಂಟ್ ಇಸ್ ಲೈಸ್ ಆನ್ ದಿ y ಆಕ್ಸಿಸ್ ಅಂದ್ರೆ 0, a. ಹಾಗಾದ್ರೆ 0, minus a. The point lies ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ a ಡಿಸ್ಟೆನ್ಸ್. ಪಾಯಿಂಟ್ ಲೈಸ್ ಇನ್ y ಆಕ್ಸಿಸ್. y ಆಕ್ಸಿಸ್ ಮೇಲೆ ಪಾಯಿಂಟ್ 0, a. ಓಕೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನು? a, √3. ಪಾಯಿಂಟ್ ಲೈಸ್ ಇನ್ x ಆಕ್ಸಿಸ್ ಅಂದ್ರೆ s a into √3, 0. ಅಲ್ಲಿ ಏನಾಗುತ್ತೆ? x, 0 ಫಾರ್ಮ್. ಓಕೆ, ಹಾಗಾದ್ರೆ therefore vertices of a triangle, vertices of a triangle ABC is are A of A into √3, 0 and B of
0 comma minus a and c of 0 comma plus a. ನೋಡಿ ವರ್ಟಿಸಿಸ್ ಸಿಕ್ಕು ನಮಗೆ ಏನಾಗಿದೆ, ಒಂದು a of a into root 3 comma 0, b of 0 comma minus a and c of 0 comma a. That is what vertices of a triangle ABC. ಇಷ್ಟೇ ನಿಮಗೆ ಕೇಳಿದ್ದು, ಎಲ್ಲ ಡಯಾಗ್ರಾಮ್ ಅಲ್ಲೇ ಗೊತ್ತಾಗೋಗುತ್ತೆ, ಇದನ್ನ ಬರಿಬೇಕಲ್ಲ, ಅದಕ್ಕೋಸ್ಕರ ಪ್ರೊಸೀಜರ್ ಪ್ರಕಾರ ಬರ್ತಿರೋದು. ಓಕೆ, ಅರ್ಥ ಆಗಿದೆ, ಇಂಪಾರ್ಟೆಂಟ್ 2 ಮಾರ್ಕ್ಸ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಬನ್ನಿ. Find the distance between the points P of x1 y1 and Q of x2 y2 P of x1 y1 and Q of x2 y2 when the points PQ parallel to x axis, PQ parallel to y axis. ಹಾಗಾದ್ರೆ parallel to x axis and parallel to y axis ಆಗಿದ್ರೆ ಡಿಸ್ಟೆನ್ಸ್ ಕೇಳಿರೋದು ಸ್ಲೋಪ್ ಅಲ್ಲ, ನೆನಪಿರಲಿ. ಆಲ್ರೆಡಿ ಗೊತ್ತು, ಇದೇ ಪಾಯಿಂಟ್ಸ್ ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ ಪ್ಯಾರಲಲ್ ಟು x ಆಕ್ಸಿಸ್ ಅಂತ ಹೇಳಿದ್ರೆ ಸ್ಲೋಪ್ 0, ಪ್ಯಾರಲಲ್ ಟು y ಆಕ್ಸಿಸ್ ಅಂತ ಹೇಳಿದ್ರೆ ಸ್ಲೋಪ್ ನಾಟ್ ಡಿಫೈನ್ಡ್. ಅದು ಲಾಸ್ಟ್ ಫಸ್ಟ್ನೇ ಪ್ರಾಬ್ಲಮ್ಸ್ ಅಲ್ಲಿ ನೋಡಿದ್ವಿ. ಬಟ್ ಇಲ್ಲಿ ಕೇಳಿರೋದು ಸ್ಲೋಪ್ ಅಲ್ಲ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ p of x1 y1 and q of x2 y2. ಓಕೆ, ಸೊಲ್ಯೂಷನ್ಸ್ ತಗೊಳ್ಳಿ. ಈಗ ಏನಿದೆ, the distance between p of x1 y1 and q of x2 y2 when pq is parallel in symbol ಬರ್ತದೆ, parallel to x axis ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ನೋಡ್ತಾ ಬನ್ನಿ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ಬರುತ್ತೆ. which is x axis, which is what y axis. ಸೊ ಹಾಗಾದ್ರೆ PQ ಇದು ಪಾಯಿಂಟ್ 2, ಇದನ್ನ P ಅಂತ ತಗೊಂಡಿದ್ದೀವಿ, ಪಾಯಿಂಟ್ ಅಂತ ತಗೊಂಡಿ P. ಹಾಗಾದ್ರೆ x1 y1 ಈ ಪಾಯಿಂಟ್ ಅನ್ನ ಅಂತ ತಗೊಂಡಿ Q of x2 y2 ಆಗಿದೆ. ಸರಿನಾ? ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ನ ಡ್ರಾ ಮಾಡ್ಕೊಂಡೆ. ಇಲ್ಲಿಂದ ಇಲ್ಲಿಗೆ ಆರಿಜಿನ್ ಇಂದ ಡಿಸ್ಟೆನ್ಸ್ ಆಫ್ಸೆಟ್ ಡಿಸ್ಟೆನ್ಸ್, ದಟ್ ಇಸ್ ವಾಟ್ x1. ಸೊ ಇಲ್ಲಿಂದ ಇಲ್ಲಿಗೆ ಈ ಡಿಸ್ಟೆನ್ಸ್ ನಾನು m ಅಂತ ತಗೊಂಡಿದ್ದೆ. ಡಿಸ್ಟೆನ್ಸ್ mn ಡಿಸ್ಟೆನ್ಸ್ ಬೇಕು ನನಗೆ. ಈಗ pq ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು mn ಡಿಸ್ಟೆನ್ಸ್. ಈ ಕೋಆರ್ಡಿನೇಟ್ಸ್ ಏನಾಯ್ತು, om ಡಿಸ್ಟೆನ್ಸ್ x1. ಹಾಗಾದ್ರೆ on ಡಿಸ್ಟೆನ್ಸ್ ಏನಾಗುತ್ತೆ x2. ಬಟ್ pm ಇಸ್ ಈಕ್ವಲ್ ಟು qn. ಇವೆರಡು ಏನಾದ್ರು ಈಕ್ವಲ್ ಆದ್ರು. ಇವೆರಡು ಈಕ್ವಲ್ ಆದ್ರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರು ನಿಮಗೆ x2 x1 y2 x1 ಪ್ಯಾರಲಲ್ ಅಲ್ಲಿ y1 is equal to y2. ಬಟ್ ಇಲ್ಲಿ ಏನಾಗಿದೆ ನೋಡಿ, y1 is equal to y2 ಆಗುತ್ತೆ. ಹಾಗಾದ್ರೆ ನನಗೆ ಬೇಕಾಗಿರೋ ಡಿಸ್ಟೆನ್ಸ್ ಓನ್ಲಿ ಯಾವುದು, mn ಡಿಸ್ಟೆನ್ಸ್. pq is nothing but parallel x axis ತಾನೆ, ಹಾಗಾಗಿ mn ಡಿಸ್ಟೆನ್ಸ್ ಬೇಕು. ಸರಿ, pm qn ಈಕ್ವಲ್ ಆದ್ರೆ ಮಾತ್ರ ಲೈನ್ ಪ್ಯಾರಲಲ್ ಟು x axis, ಅದರ್ವೈಸ್ ನಾನ್ ವರ್ಟಿಕಲ್ ಲೈನ್ಸ್ ಏನ್ ಬೇಕಾದ್ರೂ ಹಾಕಬಹುದು. ಸೊ ಹಾಗಾದ್ರೆ x1 y1 is equal to y2 ಆಗುತ್ತೆ. ಸೊ ಹಾಗಾದ್ರೆ mn ಡಿಸ್ಟೆನ್ಸ್ ಬೇಕು ಅಂದ್ರೆ ಟೋಟಲ್ ಡಿಸ್ಟೆನ್ಸ್ yn ನಲ್ಲಿ mn ಡಿಸ್ಟೆನ್ಸ್ ಮೈನಸ್ ಮಾಡಬೇಕು, ಅಲ್ಲಿ x2 minus x1 ಆಗಿರುತ್ತೆ. Hence therefore when the pq is parallel to x axis then pq is equal to mod x2 minus x1. pq ಡಿಸ್ಟೆನ್ಸ್ ಏನಾಗುತ್ತೆ, mod x2 minus x1, which is what first case. And second case ಅಲ್ಲಿ the pq parallel to y axis, ನೋಡ್ತಾ ಬನ್ನಿ. ಇಲ್ಲಿದೆ ಡಿಸ್ಟೆನ್ಸ್ p, ಇಲ್ಲಿದೆ ಡಿಸ್ಟೆನ್ಸ್ q. ಹಾಗಾದ್ರೆ q of x2 y2 p of x1 y2. ಸೊ ಇಲ್ಲಿಂದ ಇಲ್ಲಿ ಪ್ಯಾರಲಲ್ ಆಯ್ತು ಅಂದ್ರೆ ಇದು x ಕೋಆರ್ಡಿನೇಟ್ x1 ಡಿಸ್ಟೆನ್ಸ್, ಸರಿ x2 ಡಿಸ್ಟೆನ್ಸ್, ಇದು x1 ಡಿಸ್ಟೆನ್ಸ್, ಎರಡು ಏನಾಗುತ್ತೆ ಈಕ್ವಲ್ ಆಗುತ್ತೆ. x1 is equal to what here x2 is equal to x2. ಬಟ್ ಇಲ್ಲಿಂದ ಇಲ್ಲಿಗೆ ಇರತಕ್ಕಂತ ಡಿಸ್ಟೆನ್ಸ್ ಏನಿದೆಯಲ್ಲ y2, ಇಲ್ಲಿಂದ ಇಲ್ಲಿಗೆ ಇರತಕ್ಕಂತ ಡಿಸ್ಟೆನ್ಸ್ ಏನಿದೆಯಲ್ಲ y1. mod of y1 minus y2 or y2 minus y1, ನಮಗೆ ಏನು ಡಿಸ್ಟೆನ್ಸ್ ಬರುತ್ತೆ pq ಆಗಿದೆ. ಇದನ್ನ ಡಿಸ್ಟೆನ್ಸ್ ab ಅಂತ ಮಾಡ್ತಾರೆ. ಪಾಯಿಂಟ್ಸ್ a ಮತ್ತೆ b, ನನಗೆ ab is equal to pq ಡಿಸ್ಟೆನ್ಸ್. ಟೋಟಲ್ ಡಿಸ್ಟೆನ್ಸ್ y2 or y1 ಇದೆ. ಟೋಟಲ್ ಡಿಸ್ಟೆನ್ಸ್ ಏನಿದೆ y1 minus y2 or y2 minus y1, ಯಾವ ಬೇಕಾದ್ರೂ ಬರೀಬಹುದು. ಸೊ ದಟ್ಸ್ ವೈ ವಿ ವಿಲ್ ರೈಟ್ pq is equal to mod y2 minus
y1. PQ is equal to mod y2 minus y1 when PQ is parallel to y-axis, when PQ is parallel to x-axis, mod x2 minus x1. ಈ ಡಯಾಗ್ರಾಮ್ ಅಲ್ಲಿ ನಿಮಗೆ ಅರ್ಥ ಆಗಿದೆ. Find the distance between the point PQ, P of x1 y1, Q of x2 y2. Parallel to y-axis, x-axis ಆದರೆ x2 minus x1, y-axis ಆದರೆ y2 minus y1. ಇದು ಡಿಸ್ಟೆನ್ಸ್ ಗೊತ್ತಿರುತ್ತೆ ಯಾವುದಕ್ಕೆ? parallel to y-axis and x-axis ಗೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಫೈಂಡ್ ಎ ಪಾಯಿಂಟ್ ಆನ್ ದಿ ಎಕ್ಸ್ ಆಕ್ಸಿಸ್. ಏನು ಫೈಂಡ್ ಔಟ್ ಮಾಡ್ಬೇಕು ನಾನು? ಪಾಯಿಂಟ್ ಆನ್ ದಿ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇರುತ್ತೆ ಅಂತ ನಮಗೆ ಗೊತ್ತು. ಯಾವ ಫಾರ್ಮಲ್ಲಿ ಇರುತ್ತೆ? x, 0. y ಆಕ್ಸಿಸ್ ಮೇಲೆ ಪಾಯಿಂಟ್ ಇದ್ರೆ 0, 1. ಸೊ ಫೈಂಡ್ ಎ ಪಾಯಿಂಟ್ ಆನ್ ದಿ ಎಕ್ಸ್ ಆಕ್ಸಿಸ್ which is equidistant. Equidistant is nothing but equal distance, which is equidistant from the points. Equidistant from the points 7, 6 and 3, 4. Okay, ನೋಡ್ತಾ ಬನ್ನಿ ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟೇ. which is x axis, which is y axis, any point on the x axis. Find a point on the x axis. Point on the x axis ಅಂತ ಹೇಳಿದ್ರೆ x, 0. ಈ ಪಾಯಿಂಟ್ ನ ನಾನು a ಅಂತ ತಗೊಂಡಿದ್ದೀನಿ. which is equidistant from the points. ಯಾವ ಪಾಯಿಂಟ್ ಇದೆ ಇಲ್ಲಿ? 7, 6 ಇದೆ and ಇನ್ನೊಂದು ಏನಿದೆ? 3, 4 ಇದೆ. ಇದು ಒಂದು ಪಾಯಿಂಟ್. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಜನರಲ್ ಬರೀತಾ ಇದ್ದೀನಿ. ಆಕ್ಚುಲಿ 3, 4 ಈ ಕಡೆ, 7, 6 ಈ ಕಡೆ ಜನರಲ್ ಬರೆಯೋದಾದ್ರೆ ಹಿಂಗೆ ಬರಬೇಕು. ನಾನು ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ ಬರೀತಾರೆ. ಎ ಇದೆ, ಇದು ಎ ಪಾಯಿಂಟ್ ನ ಪಿ ಅನ್ಕೊಂಡಿನಿ, ಪಾಯಿಂಟ್ ಕ್ಯೂ ಅನ್ಕೊಂಡಿನಿ. ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಪಿ ಎ ಡಿಸ್ಟೆನ್ಸ್ ಎ ಕ್ಯೂ ಡಿಸ್ಟೆನ್ಸ್ ಎರಡು ಒಂದೇ, ಯಾಕೆಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇದಾವೆ. ಯಾವ ಪಾಯಿಂಟ್ಗೆ? ಫೈಂಡ್ ಎ ಪಾಯಿಂಟ್ ಆನ್ ದಿ ಎಕ್ಸ್ ಆಕ್ಸಿಸ್, ದಟ್ ಇಸ್ ಎ ಆಫ್ x, 0, which is equidistant from the points. Equidistance from the point 7, 6 and 3, 4. 3, 4 and 7, 6 equal distance ಅಲ್ಲಿ ಇದಾವೆ. ಹಾಗಾದ್ರೆ AP is equal to AQ. ಇದು ಆಲ್ರೆಡಿ ನೀವು ಈ ತರ ಪ್ರಾಬ್ಲಮ್ಸ್ ನ ಮಾಡಿದ್ರ. ಓಕೆ, ಬಟ್ ಇಲ್ಲಿ ಕೂಡ ಇದೆ. ನೋಡ್ತಾ ಬನ್ನಿ ಏನು ಹೇಳ್ತಿದ್ದೀನಿ ಸೊಲ್ಯೂಷನ್ಸ್ ಅಲ್ಲಿ. Find a point on the x axis. Let point on the x axis, point on the x axis is of the form, is of the form. ಯಾವ ಫಾರ್ಮ್ ಅಲ್ಲಿ ಇರುತ್ತೆ? a of x, 0 is equidistant from, is equidistant from the points, from the points, that is treated as p of 7, 6 and q of 3, 4. That is the distance AP is equal to AQ ಆಗಿರುತ್ತೆ. Because why? The word is equidistance. ಈ ಪಾಯಿಂಟ್ ಇಂದ ಇವೆರಡು ಪಾಯಿಂಟ್ ಈಕ್ವಲ್ ದೂರದಲ್ಲಿದೆ. ಹಾಗಾದ್ರೆ AP is equal to AQ. ಸರ್, ಹಿಯರ್ AP is equal to ಅಂತ ಹೇಳಿದ್ರೆ ನಾನು x2 y2 ಅನ್ಕೊಂಡ್ಬಿಡ್ತೀನಿ ಪಾಯಿಂಟ್ ನ, which is x1 y1, which is also x1 y1. ಹಾಗಾದ್ರೆ by using distance formula, the distance between the points AP, distance between the points AP ಅಂದ್ರೆ a of x2, 0, p of 7, 0. ಹಾಗಾದ್ರೆ AP ಡಿಸ್ಟೆನ್ಸ್ ಬೇಕು ಅಂದ್ರೆ x2 x1, y2 y1 ಡಿಸ್ಟೆನ್ಸ್ ಗೊತ್ತಿದೆ ತಾನೆ. x2 x1 ಸ್ಕ್ವೇರ್ ರೂಟ್ ಆಫ್ x2 x1, x2 ಅಂತ ಹೇಳಿದ್ರೆ x 7 ಹೋಲ್ ಸ್ಕ್ವೇರ್ ಪ್ಲಸ್ x 7 ಹೋಲ್ ಸ್ಕ್ವೇರ್ plus 0 minus 6 whole square is equal to square root of distance AQ, x2 minus x1, x minus 3 whole square plus 0 minus 4 whole square. So ಎರಡು ಕಡೆ ರೂಟ್ ಇರೋದ್ರಿಂದ squaring on both side, squaring on both side, ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದು ರೂಟ್ ಒಳಗಿರೋವೆ a minus b whole square, a square ಅಂದ್ರೆ x square plus b square and 7 square 49 minus 2ab, 2 into 7 14x plus 0 minus 6 minus 6 whole square 36 is equal to square root cancel ಆಗುತ್ತೆ. x minus 3 whole square ಅಂತ ಹೇಳಿದ್ರೆ x square plus 3 square 9. next value 3 square 9 into minus 2ab minus 3 into 2 6x minus 3 into 2 6x. but it is 7 into 2 into x and 14x. okay, 4 square 16. okay, note the money ಇಲ್ಲಿ plus x square ಇದೆ, plus x square they get cancel, plus x square get cancel. so
ನೆಕ್ಸ್ಟ್ ವ್ಯಾಲ್ಯೂ ಇಲ್ಲಿ -6x ಇದೆ. -6x ಗೆ ಬಂದ್ರೆ ನಮಗೆ ವ್ಯಾಲ್ಯೂ ಏನಾಗುತ್ತೆ +4x ಅಥವಾ -4x ಹಾಕಲಿಕ್ಕೆ ಹೋಗ್ಬಿಡಿ, ನಮಗೆ ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ. 49 36 ಇದೆ ಟೋಟಲ್ ವ್ಯಾಲ್ಯೂ 49 36 ಅಲ್ಲಿ is equal to 49 plus 36 ಈ ಕಡೆ ಇರ್ತಕ್ಕಂಥ +25 49 36 plus 25 minus 25 ಇಲ್ಲಿ ಬಂದ್ರೆ we get 60 that is equal to what we get 60 ಆಗುತ್ತೆ. -14x ಹಾಕಲಿಕ್ಕೆ ಬಂದ್ರೆ +14x minus 6x we get 8x ಒಂದು ವ್ಯಾಲ್ಯೂ ಏನಾಗುತ್ತೆ 8x. ಸೊ ಹಾಗಾದ್ರೆ 15 4 15s are 4 2s are ಅಲ್ಲಿಗೆ 15/2 is equal to x. That is we get the value of x is equal to 15/2. Value of x is equal to what 15/2. Therefore find the point on the x axis. The point on the x axis. Point on the x axis is a of 15/2 comma 0 because x comma 0 point on the x axis ತಾನೆ ಓಕೆ find the point on the x axis ಅಂತ ಹೇಳಿದ್ರೆ x comma 0 the value of x is equal to 15/2 ಅಲ್ಲಿಗೆ ನಮಗೆ ಏನು ಸಿಕ್ಕಿದೆ point on the x axis ಸಿಕ್ಕಿದೆ. ಓಕೆ ಇದು ಅರ್ಥ ಆಗಿದೆ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ find the slope of a line. Find the slope of a line which passes through the origin. ನಾನು ಒಂದು ಲೈನಿನ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಆ ಲೈನು passes through the origin. origin ಅಂತ ಏನಾಗಿದೆ ಅಂತದ್ದು ಪಾಸ್ ಆಗಿದೆ. ಹಾಗಾದ್ರೆ ಒಂದು ಪಾಯಿಂಟ್ ಸಿಕ್ತು. what is the coordinates of origin 0, 0 and ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಪಾಯಿಂಟ್ ಹೇಳ್ತಾರೆ and the midpoint of the line segment joining the points. ಈ ಎರಡು ಪಾಯಿಂಟ್ ಗೆ ಮಿಡ್ ಪಾಯಿಂಟ್ ಬರುತ್ತಲ್ಲ ಆ ಪಾಯಿಂಟ್ ಮುಖಾಂತರ ಏನಾಗಿದೆ ಅಂತ ಲೈನು ಪಾಸ್ ಆಗಿದೆ. ಸುಮ್ಮನೆ ಜಾಮೆಟ್ರಿಕಲಿ ಡಯಾಗ್ರಾಮ್ ಬರೆಯೋದಾದ್ರೆ ನಾನು ಪಾಸಿಂಗ್ ಟು ದ ಆರಿಜಿನ್ ಇಲ್ಲಿ ಒಂದು ಪಾಯಿಂಟ್ ಸಿಕ್ತು ನನಗೆ 0, 0 ಸಿಕ್ತು ಲೈನ್. ಇನ್ನೊಂದು ಏನಂತ ಹೇಳ್ತಿದ್ರೆ ದ ಮಿಡ್ ಪಾಯಿಂಟ್ ಆಫ್ 0, -4 ಇನ್ನೊಂದು ಪಾಯಿಂಟ್ ಇದೆ 8, 0 ಈ ಮಿಡ್ ಪಾಯಿಂಟ್ ಮುಖಾಂತರ ಪಾಸ್ ಆಗಿದೆ. ಈಗ ಎರಡು ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಾ ಇರ್ತಾನೆ ಲೈನ್ ಇಲ್ಲಿ the line passing through origin and the midpoint of 0, 4 and 8, 0. So 0, -4 and 8, 0 ಅಂತ ಹೇಳಿದ್ರೆ ನಮಗೆ ಆ ಪಾಸಿಂಗ್ ಥ್ರೂ ಆರಿಜಿನ್ ಇದೆ ಮಿಡ್ ಪಾಯಿಂಟ್ ಇದೆ. ಈ ಮಿಡ್ ಪಾಯಿಂಟ್ ಬೇಕಾಗಿಲ್ಲ, ಹಾಗಾದ್ರೆ ಮಿಡ್ ಪಾಯಿಂಟ್ ಆಫ್ PB ಬೇಕಾನೆ. ಆರಿಜಿನ್ ಇದೆ PB ಬೇಕು, ಮಿಡ್ ಪಾಯಿಂಟ್ ಆಫ್ PB ಆರಿಜಿನ್ ಅವೆರಡಕ್ಕೂ ಸ್ಲೋಪ್ ಫೈಂಡ್ ಔಟ್ ಮಾಡೋದು ಅಷ್ಟೇ ಇಲ್ಲಿ ಕೇಳಿರ್ತಕ್ಕಂಥದ್ದು. ಓಕೆ ಸೊಲ್ಯೂಷನ್ಸ್ therefore the midpoint of PB here P of point ಏನಿದೆ 0, -4 and B of 8, 0 which is what x1 y1 which is what x2 y2 are the midpoint of PB. Midpoint of PB formula x1 plus x2 divided by 2 y1 plus y2 divided by 2 ಇದೇನಿದು midpoint of formula. midpoint formula ಗೊತ್ತು ನಿಮಗೆ x1 plus x2 divided by 2 y1 plus y2 divided by 2 ಹಾಗಾದ್ರೆ midpoint of PB ಏನಿದೆ ಅದು midpoint of PB ನೋಡ್ತಾ ಬನ್ನಿ. x1 plus x2 ಅಂದ್ರೆ 0 plus 8 divided by 2 y1 plus y2 -4 plus 0 divided by 2. So it is equal to 8 plus 4 0 plus 8 divided by 2 4, -2 4, -2 हम ಕೇಳಿದ್ದೆ ಇಷ್ಟೇ. ಇದು ಮಿಡ್ ಪಾಯಿಂಟ್ ಆಫ್ PB ನ yes midpoint of PB is equal to 4, -2. ಹಾಗಾದ್ರೆ ನಮಗೆ ಬೇಕಾಗಿರೋದು the slope of a line passing through origin midpoint of PB 4, -2. hence slope of line passing through origin 0, 0 and midpoint ಏನಿದೆ 4, -2 which is x1 y1 which is x2 y2. then slope m is equal to y2 minus y1 ಅಲ್ಲಿ -2 divided by -0 whole divided by x2 minus x1 4 minus 0 that is equal to -2/4 ಅಲ್ಲಿ -1/2. ಹಾಗಾದ್ರೆ ಸ್ಲೋಪ್ ಏನಾಯ್ತು ನಮಗೆ m is equal to -1/2. ಏನು the slope of a line passing through the origin and the midpoint of PB is given by -1/2. ಇದು ಕೂಡ ಅಷ್ಟೇ ಕಾನ್ಸೆಪ್ಟ್ ಎಲ್ಲವೂ ಕೂಡ ಸ್ಟ್ರೈಟ್ ಲೈನ್ ಅಲ್ಲಿ ನಿಮಗೆ ಗೊತ್ತಿದೆ, ಆದರೆ
ಕರೆಕ್ಟಾಗಿ ಇಲ್ಲಿ ಫಾಲೋ ಮಾಡ್ತಾ ಹೋಗ್ಬೋದು. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ, ಹೇಳಿರ್ತಕ್ಕಂಥ ಫಾರ್ಮುಲಾ ಕ್ಲಿಯರ್ ಇಲ್ಲ, ನೆನಪಿಲ್ಲ ಅಂದಾಗ ಅನ್ಸುತ್ತೆ ಏನೋ ಹೇಳ್ತಿದ್ದಾರೆ ಏನೋ ಬರೀತಿದ್ದಾರೆ ಅಂತ. ಬಟ್ ಇದು ಅರ್ಥ ಆಗಬೇಕು ಅಂದರೆ ಹಿಂದಿನ ಕ್ಲಾಸಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಫಾರ್ಮುಲಾ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಸೊ ಅದಕ್ಕೆ ಇನ್ನೂ ಏನು ಟೈಮ್ ಇಲ್ಲ, ನೀವು ಕರೆಕ್ಟಾಗಿ ನಿನ್ನೆ ಕ್ಲಾಸಸ್ ಏನಿದೆಯಲ್ಲ ಅದನ್ನ ನೋಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ, ಅದ್ರಾಗಿರೋ ಫಾರ್ಮುಲಾ ಎಲ್ಲ ಒಂದು ಕಡೆ ಬರ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಯಾರೋ ಹೇಳಿದ್ರಿ ನಾವು ಬರೆದಿರ್ತಕ್ಕಂಥದ್ದು ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿಲ್ಲ ಸರ್ ಅಂತ ಕೆಲವ್ರು ಹೇಳಿದ್ರಿ. ಬಟ್ ನಾನು ಹೇಳ್ಬೇಕಾದ್ರೆ ಏನು ಹೇಳಿದ್ನ ಬರೀದ್ನ ಅದನ್ನೇ ನೀವು ಕರೆಕ್ಟಾಗಿ ನೋಡಿ ಅರ್ಥ ಆಗುತ್ತೆ. ಓಕೆ, ಸೊ ಬರಿಬೇಕಾದ್ರೆ ನಿಮಗೆ ಸ್ವಲ್ಪ ಹೊಸ್ದಾಗಿ ಅನಿಸಿರೋದ್ರಿಂದ ಹಂಗೆ ಅನಿಸಿರ್ಬೋದು ಯಾರಿಗೋ. ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ, ನಾನೇನು ಹೇಳ್ಬೇಕಾದ್ರೆ ನೀವು ಕೇಳಿಸ್ಕೊಳ್ತೀನಿ, ನಾನು ಬರೀತಾ ಇರೋದು ಅದು ಏನು ಅಂತ ಗೊತ್ತಾಗುತ್ತೆ. ಸ್ವಲ್ಪ ಕೂಡ್ಸ್ ಬರೆದ್ರೆ ಹಂಗೆ ಆಗುತ್ತೆ ಅಷ್ಟೇ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ವಿತೌಟ್ ಯೂಸಿಂಗ್ ಪೈಥಾಗೊರಸ್ ಥಿಯರಮ್ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಏನು ಪೈಥಾಗೊರಸ್ ಥಿಯರಮ್ ಯೂಸ್ ಮಾಡ್ತಿರಲ್ಲ ಅದನ್ನ ಯೂಸ್ ಮಾಡಿ. ವಿತೌಟ್ ಯೂಸಿಂಗ್ ಪೈಥಾಗೊರಸ್ ಥಿಯರಮ್ ಶೋ ದಟ್ ದ ಪಾಯಿಂಟ್ 4, 4, 3, 5, -1, are the vertices of a right angled triangle. ಸರ್ ಇದುವರೆಗೂ ನೀವು ಹೈಸ್ಕೂಲಲ್ಲಿ ಪೈಥಾಗೊರಸ್ ಥಿಯರಮ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಏನು ಶೋ ದಟ್ ದ ಪಾಯಿಂಟ್ಸ್ ಆರ್ ವರ್ಟಿಸಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ನಾವು ಪೈಥಾಗೊರಸ್ ಥಿಯರಮ್ ಹೇಳ್ಬೇಕಾದ್ರೆ ಹೇಳ್ಬಿಡ್ತೀವಿ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ಬಿಟ್ಟು. ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದಿ ಹೈಪೋಟೆನಸ್ ಸೈಡ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅದರ್ 2 sides ಅಂತ. ಆವಾಗ ಅಂಡರ್ಸ್ಟುಡ್ ಆ ಪೈಥಾಗೊರಸ್ ಥಿಯರಮ್ಗೆ ಏನು ಬರುತ್ತಲ್ಲ ಅದು ಫಾರ್ಮುಲಾ ಈಕ್ವೇಷನ್ಸ್ ಅಪ್ಲೈ ಮಾಡ್ತಾರೆ, LHS is equal to RHS ಮಾಡ್ತಾರೆ. ಸೊ ಹಾಗಾದ್ರೆ ನೀವು ಹೇಳ್ಬಿಡ್ತಾರೆ ABC ಆರ್ ದಿ ವರ್ಟಿಸಿಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ. ಬಟ್ ಹಿಯರ್ ವಿತೌಟ್ ಯೂಸಿಂಗ್ ಪೈಥಾಗೊರಸ್ ಥಿಯರಮ್ ಸೊ ನಾವೇನು ಹೇಳಬೇಕು ವರ್ಟಿಸಿಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಹಾಗಾದ್ರೆ ಸರ್ ನನ್ನ ಕ್ವಶನ್ಸ್ ಇಷ್ಟೇ, ಪೈಥಾಗೊರಸ್ ಥಿಯರಮ್ ರೈಟ್ ಆಂಗಲ್ ಟ್ರಯಾಂಗಲ್ ಬರಬೇಕು ಅಂದ್ರೆ 2 sides ಅಲ್ಲಿ 2 ಸೈಡ್ ಪರ್ಪೆಂಡಿಕ್ಯುಲರ್ ಆಗಿರ್ತಾರೆ. ಒಂದು ಸೈಡ್ ಹೈಪೋಟೆನಸ್ ಸೈಡ್ ಬಿಟ್ಬಿಟ್ಟು ರಿಮೈನಿಂಗ್ ಅಡ್ಜಸೆಂಟ್ ಸೈಡ್ಸ್ ಏನಿರ್ತಾವಲ್ಲ ಅವೆರಡೂ ಕೂಡ ಏನಾಗಿರುತ್ತೆ ಅಡ್ಜಸೆಂಟ್ ಸೈಡ್ಸ್ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಸೊ ಎಕ್ಸೆಪ್ಟ್ ಯಾವುದು ಹೈಪೋಟೆನಸ್ ಸೈಡ್. ಹಾಗಾದ್ರೆ ಇಲ್ಲಿ ನಾನು ಈ ಸೈಡ್ಸ್ ಬಂದು ಎರಡರದ್ದು ಸ್ಲೋಪ್ ನ ಫೈಂಡ್ ಔಟ್ ಮಾಡಿಕೊಂಡು ಇಲ್ಲೊಂದು ವರ್ಟಿಸಿಸ್ ಇರುತ್ತೆ, ಇಲ್ಲೊಂದು ವರ್ಟಿಸಿಸ್ ಇರುತ್ತೆ. ಸೊ ಹಾಗಾದ್ರೆ ಯಾವ್ದೋ ಒಂದು ವರ್ಟಿಸಿಸ್ ತಗೊಂಡಿರ್ತೀವಿ ABC ಅಂತ ಸುಮ್ಮನೆ ಜನರಲ್ ಆಗಿ ಅದು ನೋಡೋದು ಯಾವ್ದು ಬರುತ್ತೆ, ಆಮೇಲೆ ಪಾಯಿಂಟ್ ಚೇಂಜ್ ಮಾಡೋದಂತೆ AB ಸ್ಲೋಪು AC ಸ್ಲೋಪು ಇನ್ನೊಂದು BC ಸ್ಲೋಪ್ ತಗೊಳ್ತೀವಿ. ಅವಾಗ ABC BC ಸ್ಲೋಪ್ ಅಲ್ಲಿ ಯಾವ್ದಾದ್ರು ಎರಡು ಸ್ಲೋಪ್ ನ ನಾವು ಪ್ರಾಡಕ್ಟ್ ಮಾಡಿದಾಗ -1 ಬಂದ್ರೆ ಕಂಡೀಷನ್ಸ್ ಹೇಳಿದೆ. ಇಫ್ the 2 lines are perpendicular if their slopes of product is equal to -1. ಹಾಗಾದ್ರೆ ಸ್ಲೋಪ್ ಆಫ್ ಒಂದು ಸೈಡ್ಸ್ ಸ್ಲೋಪ್ ಆಫ್ ಅನದರ್ ಸೈಡ್ಸ್ ಅವೆರಡನ್ನೂ ಪ್ರಾಡಕ್ಟ್ ಮಾಡಿ I will get -1. we conclude the given 2 sides are perpendicular. So we know that 2 sides are perpendicular and joining the hypotenuse side, then that is what right angle triangle ಆಗುತ್ತೆ. ಹೌದಾನೆ? ಸೊ ಅದನ್ನು ಕೂಡ ಕಾನ್ಸೆಪ್ಟ್ ಯೂಸ್ ಮಾಡಬಹುದು. ಹಾಗಾಗಿ ಲೆಟ್ ಸೊಲ್ಯೂಷನ್ಸ್ ಅಲ್ಲಿ ಬರ್ತಾ ಹೋಗ್ತೀವಿ. let A of 4, 4 and B of 3, 5 and C of -1, 1 are the vertices of right angle triangle. ಸಿಂಬಲ್ ಬರೀತೀನಿ ಅಷ್ಟೇ, right angle triangle ABC. ಸೊ ಇವಾಗ ನನಗೆ ಬೇಕಾಗಿತ್ತು ಸ್ಲೋಪ್ ಆಫ್ AB. ಸರ್ ಸ್ಲೋಪ್ ಆಫ್ AB ಅಂತ ಹೇಳಿದ್ರೆ ಫಾರ್ಮುಲಾ ಕಾಮನ್ ಇದೆ, y2 - y1 divided by x2 - x1. ಸ್ಲೋಪ್ ಆಫ್ AB ಅಂದ್ರೆ x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಜನರಲ್ y2 - y1 ಅಲ್ಲಿಗೆ 5 - 4 divided by 3 - 4 ಅಲ್ಲಿ is equal to 5 - 4 1 divided by -1 we get -1. ಹಾಗಾದ್ರೆ ಸ್ಲೋಪ್ ಆಫ್ AB is equal to -1. next I will find slope of BC is it is same, ಇದು x1 y1 ಅವಾಗ ಏನಾಗುತ್ತೆ x2 y2 ಆಗುತ್ತೆ. ಸ್ಲೋಪ್ ಆಫ್ BC ಅಂತ ಹೇಳ್ತಾರೆ. ಸ್ಲೋಪ್ ಆಫ್ BC ಫಾರ್ಮುಲಾ y2 - y1 divided by x1 -1 -5 divided by -1 -3 x2 - x1 ಸ್ಲೋಪ್ ಆಫ್ BC ಅಲ್ಲಿಗೆ -1 ಅಂತ ಹೇಳಿದ್ರೆ -6 divided by -1 get cancel 3/2 ಸ್ಲೋಪ್.
ಓಕೆ ನೆಕ್ಸ್ಟ್ ಸ್ಲೋಪ್ ಆಫ್ AC ಈ x1 y1 x2 y2 ಸ್ಲೋಪ್ ಆಫ್ AC ಅಂತ ಹೇಳಿದ್ರೆ ಸ್ಲೋಪ್ ಆಫ್ AC ವ್ಯಾಲ್ಯೂ ನೋಡಿ y2 minus y1 minus 1 minus 4 divided by minus 1 minus 4 minus 1 minus 4 and minus 5 divided by minus 5 we get minus 1 minus 5 get cancel 1 ಆಯ್ತು ಸ್ಲೋಪ್ ಸರ್ ಇದು ಸ್ಲೋಪ್ ಆಫ್ AC ಇದೆ ಸ್ಲೋಪ್ ಆಫ್ AC ಇದೆ ಸ್ಲೋಪ್ ಆಫ್ AB ಇದೆ ಸ್ಲೋಪ್ ಆಫ್ AC and ಸ್ಲೋಪ್ ಆಫ್ AB ನ ನಾನು ಇಂಟು ಮಾಡ್ತಾ ಇದ್ದೆ for slope of AB into slope of AC that is equal to slope of AB into slope of AC. Slope of AB value minus 1 into slope of AC value plus 1 that is equal to we get minus 1. ಹಾಗಾದ್ರೆ ಸರ್ slope of AB ನ ನಾನು m1 ಅನ್ಕೊಂಡಿದ್ದೀನಿ ಇದನ್ನ m2 ಅನ್ಕೊಂಡಿದ್ದೀನಿ ಅದಕ್ಕೆ m1 into m2 is equal to what minus 1 m1 into m2 we get minus 1 ಹಾಗಾದ್ರೆ AB is perpendicular to AC. AB is perpendicular to what? AC. So ಹಾಗಾದ್ರೆ AB perpendicular to AC. AB perpendicular to AC. ಹಾಗಾದ್ರೆ AB perpendicular to AC BC ಜಾಯಿನ್ ಮಾಡಿ hypotenuse ಸೈಡ್ ಆಯ್ತು. ಈ AB AC perpendicular ಅಂತ ಯಾವ ಕಂಡೀಷನ್ಸ್ ಹೇಳಿದ್ವಿ ಅವುಗಳ ಸ್ಲೋಪ್ ಆಫ್ ಪ್ರಾಡಕ್ಟ್ we get -1 given two lines are perpendicular. So ಹಾಗಾದ್ರೆ AB AC ಏನಾಗ್ತವೆ ಇಲ್ಲಿ perpendicular ಆಗ್ತವೆ. ಅವೆರಡು perpendicular ಆಗಿದ್ದಾವೆ ಅಂತ ಹೇಳಿದ್ರೆ ABC is what? Right angle triangle. Therefore ABC is right angle triangle. Symbol like that. Right angle triangle. ABC is right angle triangle. You go to the barcode yesterday. ABC is right angle triangle. So ABC are the vertices of the what? Right angle triangle. ABC are the vertices of right angle triangle. Okay, ಇದಿಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಏನಿದೆ ಒಂದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ನಿಮಗೆ ಪ್ರಾಬ್ಲಮ್ಸ್ ಅಲ್ಲಿ ಇದಾವಲ್ಲ 1.1 ಅಲ್ಲಿ ಅವ್ನು ಮಾಡ್ತಾ ಹೋಗಿ. ಎಕ್ಸಸೈಸ್ ಸರಿ 1.1 ಅಲ್ಲ ಇದು ಎಕ್ಸಸೈಸ್ 10.1 ಎಕ್ಸಸೈಸ್ 10.1 ಅಲ್ಲಿ ಪ್ರಾಬ್ಲಮ್ಸ್ ಏನಿದಾವಲ್ಲ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಎಲ್ಲರೂ. ಅದ್ರ ಪಾರ್ಟಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಅಲ್ಲಿವರೆಗೂ ಏನೇನಾಗಿದೆ ಅವನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.